ಎಮ್ಮಿಗೆ ಏನಾಗೈತಪ್ಪ ಹಿಂಗ್ಯಾಕೆ ಮಾಡತ್ತಿದ್ದ? ಅದು ಎಮ್ಮಿಗೆ ಆರಾಮಿಲ್ಲ ಅನ್ಸುತ್ತಪ್ಪ. 2 ದಿವಸದಿಂದ ಉದ್ರಾಗ್ತೈತಿ, 2 ದಿವಸದಿಂದ ನೋವು ತಿನ್ನಾಗ್ತಿಲ್ಲ. ದವಾಖಾನೆ ಕರ್ಕೊಂಡು ಹೋಗ್ಬೇಕಂತ ದವಾಖಾನೆ ದೂರ ಐತಿ. ಏನು ಮಾಡ್ಬೇಕು ಅನ್ನೋದು ತಿಳಿಯಾಗತ್ತಿಲ್ಲಪ್ಪ. 1962 ಕಾಲ್ ಮಾಡಪ್ಪ, ಅವರೇ ಇಲ್ಲಿ ಬರ್ತಾರೆ ಆಂಬುಲೆನ್ಸ್ ತೊಗೊಂಡು. ಏನು 1962ಕ್ಕೆ ಕಾಲ್ ಮಾಡಿದ್ರೆ ಅವರ ಮನಿತನ ಬಂದು ಟ್ರೀಟ್ಮೆಂಟ್ ಮಾಡಿ ಹೋಗ್ತಾರ? ಹಂಗಂದ್ರೆ ಫೋನ್ ತೊಂಬಪ್ಪ, ಹಚ್ಚುನತ್ತ 1962ಕ್ಕೆ. 1962ಗೆ ಕರೆ ಮಾಡಿದ್ದಕ್ಕೆ ಸ್ವಾಗತ. ಹೇಳಿ ಸರ್, ಏನು ತೊಂದರೆ ಆಗಿದೆ? 2 ದಿನದಿಂದ ನಮ್ಮ ಎಮ್ಮೆ ಮೇವ ತಿನ್ನಾಗತ್ತಿಲ್ಲವ. ಆಯಿತು ಸರ್. ನಿಮ್ಮ ಜಿಲ್ಲೆ, ನಿಮ್ಮ ತಾಲೂಕು, ನಿಮ್ಮ ಊರು ಯಾವುದು ಅಂತ ಹೇಳಿ ಸರ್. ನಮ್ಮ ಜಿಲ್ಲೆ ಬೆಳಗಾವಿ, ನಮ್ಮ ತಾಲೂಕು ನಿಪ್ಪಾಣಿ, ನಮ್ಮೂರು ಅಂಜನಾಳವ. ಓಕೆ ಸರ್, ಆ್ಯಂಬುಲೆನ್ಸ್ ಕಳಿಸ್ತೀವಿ ನೋಡಿ. 1962ಗೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹೆಲೋ, ಹೇಳಿ ಮೇಡಮ್. ಏನು ಅಂಜನಾಳದಲ್ಲಿ ಕೇಸ್ ಹಸನಾಗಿದೆ? ಓಕೆ ಮೇಡಮ್, ಇವಾಗಲೇ ಹೋಗ್ತೀವಿ. ನಮಸ್ಕಾರ ಸರ. ಹೇಳ್ರಿ ಸರ, ನಿಮ್ಮ ಎಮ್ಮಿಗೆ ಏನಾಗೈತಿ ನೋಡೋಣಂತ. ನಮ್ಮ ಎಮ್ಮಿಗೆ ಆರಾಮಿಲ್ರಿ ಸರ. 2 ದಿವಸದಿಂದ ಆಯ್ತು, ಮೇವ ತಿನ್ನಾಗ್ತಿಲ್ಲ, ಒದರಾಕತ್ಬಿಟ್ಟೈತಿ. ಅದಕ್ಕೆ ಏನಾಗೈತೆ ಅನ್ನೋದು ಗೊತ್ತಾಗತ್ತಿಲ್ರಿ. 1962ಕ್ಕೆ ಕಾಲ್ ಮಾಡಿಬಿಟ್ರೆ ನೀವೇ ಬಂದು ಟ್ರೀಟ್ಮೆಂಟ್ ಮಾಡುವಂಟಿರಲ್ಲ, ಅದು ಫ್ರೀಯಾಗಿ. 1962ಕ್ಕೆ ಧನ್ಯವಾದಗಳು ರೀ ಸರ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ನಿಮ್ಮ ಸಾಕು ಪ್ರಾಣಿಗಳಿಗೆ ಏನಾದರೂ ತುರ್ತು ಸೇವೆ ಚಿಕಿತ್ಸೆ ಬೇಕಾದಲ್ಲಿ 1962 ಕರೆ ಮಾಡಿ ಇದರ ಉಪಯೋಗವನ್ನು ಪಡೆದುಕೊಳ್ಳಿ.